ಘಮಘಮಿಸುವ ಹಲಸಿನ ಹಣ್ಣು ಯೆಲ್ಲೋಯಿಶ್ ಆಗಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಹಿತೈಷಿ ಬಂಧುಗಳಿಗೆ, ಎಲ್ಲರೂ ಹೇಗಿದ್ದೀರಾ? ಮಳೆಗಾಲದಲ್ಲಿ ಒಂದು ದಿಢೀರಾದ ಹಲಸಿನ ಹಣ್ಣು ದೋಸೆ ಮಾಡುವ. ವಿಡಿಯೋ ಕೊನೆಯವರೆಗೂ ನೋಡಿ ಆಯಿತಾ. ಹಲಸಿನ ಹಣ್ಣನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ನೆನೆಸಿಟ್ಟ ಅಕ್ಕಿ ಸ್ವಲ್ಪ, ಆಮೇಲೆ ತೆಂಗಿನಕಾಯಿ ತುರಿ, ಹಾಗೆ ಬೆಲ್ಲ ಇಲ್ಲ ಸಕ್ಕರೆ ಬೇಕಾದರೂ ಹಾಕ್ಕೊಳ್ಬೇಕು. ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಬರೀ ಹಲಸಿನ ತೊಳೆನ ಬೇಕಾದರೂ ಕೂಡ ರುಬ್ಕೊಳ್ಬೋದು, ಸಪ್ರೇಟಾಗಿ ರುಬ್ಕೊಳ್ಬೋದು, ಆಮೇಲೆ ಮಿಕ್ಸ್ ಮಾಡ್ಬೋದು. ನಾನು ಮಿಕ್ಸ್ ಮಾಡಿ ರುಬ್ತಾ ಇದ್ದೀನಿ. ಕೆಲವರು ಏಲಕ್ಕಿ ಹಾಕ್ತಾರೆ, ಆದರೆ ನಾನು ಏಲಕ್ಕಿ ಹಾಕಲ್ಲ. ಯಾಕೆ ಗೊತ್ತಾ? ನನಗೆ ಹಲಸಿನ ಹಣ್ಣಿನ ಘಮ ಪರಿಮಳ ಬರಬೇಕು, ಅದಕ್ಕೋಸ್ಕರ ಹಾಕೋದಿಲ್ಲ. ಚಿಟಿಕೆ ಉಪ್ಪು ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಕರಿಮೆಣಸು ಪುಡಿ ಹಾಕಬೇಕು. ಗ್ಯಾಸ್ಟ್ರಿಕ್ಕಿಗೆ ಅದು ಒಳ್ಳೆ ಒಂದು ಆಯುರ್ವೇದಿಕ್ಕಾಗಿ ಪರಿಣಾಮ ಬೀರುತ್ತೆ ಇದರಲ್ಲಿ, ಅದಕ್ಕೋಸ್ಕರ. ಗ್ಯಾಸ್ ಹಚ್ಚಿ ಆಮೇಲೆ ದೋಸೆ ತವೆ ಇಟ್ಟು ರುಬ್ಬಿದಂಥ ಅಕ್ಕಿ ಹಿಟ್ಟನ್ನು ದೋಸೆ ಹೊಯ್ಬೇಕು. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಬೇಕಾದರೆ ದೋಸೆನ ಮಗುಚಿ ಕೂಡ ಹಾಕ್ಬೋದು. ನಾನು ಮಗುಚಿ ಹಾಕ್ತಾ ಇಲ್ಲ, ಹೀಗೇ ನನಗಿಷ್ಟ, ಅದಕ್ಕೋಸ್ಕರ. ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಬೇಕಾಯ್ತಾ, ಟೇಸ್ಟಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದು ಅಲ್ಲದೆ ಹಲಸಿನ ಹಣ್ಣಲ್ಲಿ ತುಂಬ ವಿಟಮಿನ್ಸ್ ಇದೆ. ವಿಟಮಿನ್ಸ್ ಎ ಮತ್ತು ವಿಟಮಿನ್ ಸಿ ಹಲಸಿನ ಹಣ್ಣಲ್ಲಿದೆ. ಅಲ್ಲಲ್ಲಿ ಮಂಗಳೂರು, ಮಡಿಕೇರಿ ಹಲವು ಕಡೆಗಳಲ್ಲಿ ಕೂಡ ಹಲಸಿನ ಹಣ್ಣಿನ ಮೇಳ ನಡೆಯುತ್ತೆ. ವೆರೈಟಿಯಾಗಿ ಹಲಸಿನ ಹಣ್ಣು ಇಟ್ಟಿರ್ತಾರೆ, ನೋಡಿದ್ರಾ? ಈ ಸಲ ಮಡಿಕೇರಿಯಲ್ಲೂ ಕೂಡ ಹಲಸಿನ ಮೇಳ ಆಯಿತು. ನನಗೆ ಹೋಗ್ಲಿಕ್ಕೆ ಆಗಿಲ್ಲ, ಆದರೂ ವಿಡಿಯೋ ಎಲ್ಲ ನಾನು ನೋಡಿದ್ದೀನಿ. ತುಂಬ ಚೆನ್ನಾಗಿ ನಡೀತು ಹಲಸಿನ ಹಣ್ಣಿನ ಮೇಳ. ತುಂಬ ರೋಗ ನಿರೋಧಕ ಶಕ್ತಿ ಕೂಡ ಇದರಲ್ಲಿ ಜಾಸ್ತಿ ಇದೆ ಹಲಸಿನ ಹಣ್ಣಲ್ಲಿ. ಈ ಹಲಸಿನ ಹಣ್ಣಿನ ದೋಸೆ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.